ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕರವೇ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕರವೇ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರವೇ ಪ್ರೊಟೆಸ್ಟ್ ನಡೆಯಲಿದೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರ ಹಕ್ಕಿಗಾಗಿ ಕರೆ ಕೊಟ್ಟಿದ್ದೆ ಕರವೇ ಸಂಘಟನೆ. ಇನ್ನು ಕನ್ನಡಿಗರ ಹೋರಾಟಕ್ಕೆ ಸದಾ ಪವರ್ ಟಿವಿ ಕೂಡ ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಲ್ಲುತ್ತೆ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರವೇ ಕರೆ ಕೊಟ್ಟಿರುವಂಥದ್ದು. ಇನ್ನು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ನಡೆಯಲಿದೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರವೇ ಪ್ರೊಟೆಸ್ಟ್ ನಡೆಯಲಿದೆ. ಖಾಸಗಿ ವಲಯ ಏನಿದೆ ಇಲ್ಲಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗವನ್ನ ನೀಡಬೇಕು. ಯಾಕೆಂದ್ರೆ ಕನ್ನಡಿಗರು ಈಗಿನ ಸಿಚುವೇಶನ್ ಏನಿದೆ ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಬೇಕು. ಉದ್ಯೋಗಕ್ಕಾಗಿ ಕರವೇ ಕನ್ನಡಿಗರ ಪರ ಧ್ವನಿಯನ್ನ ಎತ್ತಿದೆ. ನೀವು ಕೂಡ ಏನು ಕರವೇ ಹೇಳ್ತಾ ಇರೋದು ಏನಂತಂದ್ರೆ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಿದ್ದಾರೆ. ಕನ್ನಡಿಗರಿಗೆ ಸದಾ ಉದ್ಯೋಗ ಸಿಗಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತಂದ್ರೆ ನೀವು ನೋಡ್ಬೋದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಅಷ್ಟೇ ಕನ್ನಡ ಉಳ್ಕೊಂಡಿದ್ಯಾ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಸರೋಜಿನಿ ಮಹಿಷಿ ಏನು ವರದಿ ಇದೆ ಆ ವರದಿಯನ್ನ ಜಾರಿ ಮಾಡಬೇಕು ಅಂತ ಕೂಡ ಕರವೇ ಆಗ್ರಹವನ್ನ ಮಾಡ್ತಾ ಇದೆ. ಈ ವರದಿಯಲ್ಲಿ ಕೆಲವೊಂದು ಅಂಶಗಳಿದಾವೆ. ಏನಂತಂದ್ರೆ ಖಾಸಗಿ ವಲಯದಲ್ಲಿ ಡಿ ಮತ್ತು ಸಿ ನೌಕರರಿಗೆ 100% ಅಂದ್ರೆ ಕನ್ನಡಿಗರನ್ನೇ ನೇಮಕ ಮಾಡಬೇಕು. 100% ಕನ್ನಡಿಗರನ್ನ ಅಲ್ಲಿ ನೇಮಕ ಮಾಡಲೇಬೇಕು. ಹಾಗೆ 80% ಉನ್ನತ ಹುದ್ದೆಗೆ ಕನ್ನಡಿಗರನ್ನ ಮೀಸಲಾಗಿರಬೇಕು ಎಂಬ ವರದಿಯನ್ನ ನೀಡಿರುವಂಥದ್ದು. ಇದರ ಜೊತೆಗೆ ಏನು ಬ್ಯಾಂಕ್ಗಳಲ್ಲಿ ವಹಿವಾಟು ನಡೆಸ್ತಾರೆ ಆ ವಹಿವಾಟಿನ ಸಂದರ್ಭದಲ್ಲೂ ಕೂಡ ಕನ್ನಡವನ್ನ ಬಳಕೆ ಮಾಡಬೇಕು. ಸಾಕಷ್ಟು ಬೇಡಿಕೆಯನ್ನು ಕೂಡ ಕರವೇ ಇಟ್ಟಿರುವಂಥದ್ದು. ಇನ್ನು ರಾಜ್ಯದ ಸರ್ಕಾರಿ ವಲಯದ ಉದ್ಯಮಗಳಿಗೆ ಕನ್ನಡಿಗರನ್ನೇ ನೀವು ಆಯ್ಕೆ ಮಾಡಬೇಕು. ಇನ್ನು ಏನು ಉನ್ನತ ಹುದ್ದೆಗಳಿದ್ದಾವೆ ರಾಜ್ಯ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರದಿಂದ ನಡೆಯುವಂತಹ ಹುದ್ದೆಗಳೇನಿದ್ದಾವೆ ಆ ಹುದ್ದೆಗಳಲ್ಲಿ ಪರೀಕ್ಷೆ ಬರೀತಾರೆ ಆ ಪ್ರಶ್ನೆ ಪತ್ರಿಕೆ ಕೂಡ ಕನ್ನಡದಲ್ಲಿ ಇರಬೇಕು ಅಂತ ಸರೋಜಿನಿ ವರದಿ ನೀಡಿರುವಂಥದ್ದು. ಈ ಏನು ವರದಿ ಇದೆ ಇದನ್ನು ಕೂಡ ನೀವು ಜಾರಿ ಮಾಡಬೇಕು ಅಂತ ಕರವೇ ಆಗ್ರಹವನ್ನ ಮಾಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಕರವೇ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಕನ್ನಡಿಗರ ಉದ್ಯೋಗಕ್ಕಾಗಿ ಕರವೇ ಸಂಘಟನೆ ಈಗ ಧ್ವನಿ ಎತ್ತಿದೆ. ಇನ್ನು ಯಾವ ರೀತಿ ಸಿದ್ಧತೆಯನ್ನ ಕರವೇ ಮಾಡಿಕೊಂಡಿದೆ ಪ್ರತಿಭಟನೆಗೆ? ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಇಂದು ರಾಜ್ಯಾದ್ಯಂತ ಕರವೇ ಪ್ರೊಟೆಸ್ಟ್ ಮಾಡ್ತಾ ಇದೆ. ಅದು ಕೂಡ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರವೇ ಪ್ರೊಟೆಸ್ಟ್ಗೆ ಈಗಾಗಲೇ ಕರೆಯನ್ನ ಕೊಟ್ಟಿದೆ. ಕನ್ನಡಿಗರ ಪರ ಕರವೇ ಇದೀಗ ಧ್ವನಿಯನ್ನ ಎತ್ತುತ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗ ಬೇಕೇ ಬೇಕು, ಉದ್ಯೋಗ ನೀಡಲೇಬೇಕು ಅಂತ ಕರವೇ ಪ್ರೊಟೆಸ್ಟ್ ಮಾಡ್ತಾ ಇದೆ. ಅದು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರೊಟೆಸ್ಟ್ ಕೂಡ ಪ್ರಾರಂಭ ಆಗುತ್ತೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅವಕಾಶ ಸಿಗ್ತಾ ಇಲ್ಲ. ಕನ್ನಡಿಗರಿಗೆ ಅವಕಾಶ ಕೊಡಿ, ಕನ್ನಡಿಗರು ಕೂಡ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಉದ್ಯೋಗ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಕರವೇ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿರುವಂಥದ್ದು. ಸರೋಜಿನಿ ಮಹಿಷಿ ವರದಿ ಏನಿದೆ ಇದನ್ನ ನೀವು ಜಾರಿಗೆ ತನ್ನಿ, ಅದು ಕನ್ನಡಿಗರ ಪರ ಇದೆ, ಕನ್ನಡಿಗರಿಗೆ ಒಳಿತನ ಮಾಡುತ್ತೆ ಈ ವರದಿ, ದಯವಿಟ್ಟು ಈ ವರದಿನ ಜಾರಿಗೆ ತನ್ನಿ ಅಂತ ಆಗ್ರಹ ಕೂಡ ಮಾಡ್ತಾ ಇದೆ. ಕನ್ನಡಿಗರ ಹಕ್ಕಿಗಾಗಿ ಕರವೇ ಸಂಘಟನೆ ಕರೆ ಕೊಟ್ಟಿದೆ. ಇನ್ನು ಕನ್ನಡಿಗರ ಹೋರಾಟಕ್ಕೆ ಸದಾ ಪವರ್ ಟಿವಿ ಕೂಡ ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಲ್ಲುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ಕನ್ನಡಿಗರ ಪರ ಕರವೇ ಧ್ವನಿ ಎತ್ತಿದೆ. ಯಾವಾಗ ಹೋರಾಟ ಆರಂಭ ಆಗುತ್ತೆ, ಹಾಗೆ ಯಾವ ರೀತಿ ಸಿದ್ಧತೆಯನ್ನ ಕರವೇ ಈಗಾಗಲೇ ಮಾಡಿಕೊಂಡಿದೆ? ಸಾಹಿತ್ಯ ಪ್ರತಿ ಬಾರಿ ಕೂಡ ಕನ್ನಡ ನಾಡು ಜೊತೆಗೆ ಕನ್ನಡ ಭಾಷೆ ಅಂತ ಬಂದಾಗ ಕರವೇ ಇದ್ದೇ ಇರುತ್ತೆ. ಈ ಹಿಂದೆ ಕೂಡ ಕರವೇ ಸಾಕಷ್ಟು ಹೋರಾಟಗಳನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ಕೊ ಬರ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿ ರಾಜ್ಯದಾದ್ಯಂತ ಕರವೇ ಸಂಘಟನೆ ಈಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹೊರ ರಾಜ್ಯದಿಂದ ಬಂದು ಯಾರ್ಯಾರೋ ಉದ್ಯೋಗವನ್ನ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಕನ್ನಡಿಗರು ಬರೀ ಕೆಲಸ ಕಾರ್ಯಗಳಿಲ್ಲದೆ ಕೆಲಸ ಸಿಗ್ತಾ ಇಲ್ಲ ಅಥವಾ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ನಮ್ಮನ್ನ ತಗೊಳ್ತಾ ಇಲ್ಲ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇರುವಂಥದ್ದು. ಅದನ್ನು ಕೂಡ ಮುಖ್ಯ
ಮುಖ್ಯವಾಗಿ ಕನ್ನಡಿಗರನ್ನ. ಯಾಕಂದ್ರೆ ಬಹು ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಬಿಟ್ಟು ಸಾಕಷ್ಟು ಜನ ಇರುವಂಥದ್ದು. ಅಂದ್ರೆ ತಮಿಳ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೇರೆ ಬೇರೆ ಆಂಗ್ಲ ಭಾಷೆಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಕೆಲಸವನ್ನ ಆಕ್ಯುಪೈಡ್ ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಜೊತೆಗೆ ಖಾಸಗಿ ಕಂಪನಿಗಳು ಅಷ್ಟೇನೆ ಕನ್ನಡಿಗರನ್ನ ಬಿಟ್ಟು ಬೇರೆ ರೀತಿ ಬೇರೆ ಉದ್ಯೋಗಗಳನ್ನ ಅಥವಾ ಉತ್ತರ ಭಾರತದವರು, ಉತ್ತರ ಕರ್ನಾಟಕದವರು ಈ ರೀತಿ ಭಾಗದವ್ರನ್ನ ಜಾಸ್ತಿ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಕರವೇ ಇವತ್ತು ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಕನ್ನಡಿಗರಿಗೆ ಮೊದಲು ಉದ್ಯೋಗವನ್ನ ಕೊಡಿ ಅನ್ನುವಂಥದ್ದು. ಈ ಹಿಂದೆ ಕೂಡ ಕನ್ನಡವನ್ನ 60% ಅಷ್ಟು ಬೆಂಗಳೂರಿನಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಒಂದು ಇದು ಮಾಡಬೇಕು ಅಂತ ಕೂಡ ಇತ್ತು. ಹಾಗಾಗಿ ಸರ್ಕಾರ ಕೂಡ ಕರವೆಗೆ ಒಂದು ಮಂಡಿತ್ತು. ಆ ಒಂದು ಬಾರಿ ಕೂಡ 40% ಬೇರೆ ಭಾಷೆಗಳಾಗಿರ್ಬೋದು, ಅದ್ರ ಜೊತೆಗೆ ಕನ್ನಡ ಭಾಷೆಯನ್ನ ಒಂದು ಅಧಿಕೃತಗೊಳಿಸಿತ್ತು. ಅದೇ ರೀತಿ ಈ ಬಾರಿ ಕೂಡ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡಿ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಪವರ್ ಟಿವಿ ಸದಾ ಕರವೇ ಕಡೆ ಇದ್ದೇ ಇರುತ್ತೆ. ಯಾಕಂದ್ರೆ ಕನ್ನಡ ಅಥವಾ ಕನ್ನಡ ಭಾಷೆ, ಕನ್ನಡ ಹೋರಾಟ ಅಂತ ಬಂದಾಗ ನಮ್ಮ ಪವರ್ ಟಿವಿ ಕೂಡ ಅದಕ್ಕೆ ಸಾಥನ್ನ ಕೊಟ್ಕೊಂಡು ಸಾಕಷ್ಟು ಸ್ಟೋರಿಗಳನ್ನ ನಾವು ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಕರವೇ ಯಾವುದೇ ರೀತಿ ಪ್ರತಿಭಟನೆ ಮಾಡಿದ್ರು ಕೂಡ ನಮ್ಮ ಬೆಂಬಲ ಕೂಡ ಇರುತ್ತೆ. ಇವತ್ತು 11 ಗಂಟೆಯಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಕರವೇ ಒಂದು ಪ್ರತಿಭಟನೆ. ಜೊತೆಗೆ ಅನಿರ್ದಿಷ್ಟಾವಧಿ ಇರೋದ್ರಿಂದ ಸರ್ಕಾರ ಯಾವಾಗ ಮಣಿಯತ್ತೆ, ಸರ್ಕಾರ ಇದು ಎಲ್ಲರೂ ಕೂಡ ಚಿತ್ತವನ್ನ ಹರಿಸಬೇಕು. ಸರ್ಕಾರ ಯಾವಾಗ ಮಣಿಯುತ್ತೆ ಅಲ್ಲಿ ತನಕ ಕೂಡ ಕರವೆಯ ಹೋರಾಟ ಮುಂದುವರಿಯುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.